ಮನೆ ಕಟ್ಟಿ ನೋಡುವಂತ ಹಿರಿಯರು ಹೇಳ್ತಾರೆ. ಇದು ಕಷ್ಟದ ಕೆಲಸ. ಅದರಲ್ಲಿಯೂ ಆರ್ಥಿಕ ದುರ್ಬಲರು ಮನೆ ಕಟ್ಟಿಕೊಳ್ಳುವುದು ಬಹಳ ಕಷ್ಟದಾಯಕ. ಇದನ್ನರಿತಿರುವ ರಾಜ್ಯ ಸರ್ಕಾರ ಬಡವರಿಗೆ ಅಗ್ಗದ ದರದಲ್ಲಿ ಫ್ಲಾಟ್ ಮತ್ತು ಮನೆಗಳನ್ನು ಬದಲಿಸಲು ನಿರ್ಧರಿಸಿದೆ. ಈ ಕುರಿತ ವರದಿ ನಿಮ್ಮ ಮುಂದೆ. ಪ್ರತಿ ಕುಟುಂಬವು ತಮ್ಮದೇ ಆದ ಒಂದು ಸ್ವಂತ ಮನೆ ನಿರ್ಮಿಸಿಕೊಳ್ಳಬೇಕು ಎಂದು ಬಯಸುತ್ತೆ. ತಮ್ಮ ಅಗತ್ಯ ಆರ್ಥಿಕ ಅನುಕೂಲಗಳಿಗೆ ತಕ್ಕಂತೆ ಮನೆ ನಿರ್ಮಿಸಿಕೊಳ್ತಾರೆ. ಮಧ್ಯಮ ವರ್ಗದವರಿಗೆ ಇದು ಸವಾಲಿನ ಕೆಲಸ. ಬಹಳ ಕಷ್ಟದಿಂದ ನಿವೇಶನ ಖರೀದಿಸ್ತಾರೆ. ಸಾಲ ಸೋಲ ಮಾಡಿ ಇನ್ನಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸ್ತಾರೆ. ಅದು ಮುಕ್ತಾಯವಾಗೋದ್ರೊಳಗೆ ದೈಹಿಕವಾಗಿ ಮಾನಸಿಕವಾಗಿ ಹೈರಾಣಾಗಿರ್ತಾರೆ. ಬಡವರು ಕೂಡ ಮನೆ ಕಟ್ಟಿಸಿಕೊಳ್ಳುವ ಕನಸು ಹೊಂದಿರ್ತಾರೆ. ಇದಕ್ಕಾಗಿ ಬಹಳ ಕಷ್ಟಪಟ್ಟು ರೂಪಾಯಿ ಕೂಡಿ ಹಾಕಿ ಹಣ ಸಂಗ್ರಹಿಸುತ್ತಾರೆ. ಕೆಲವರು ನಗರದಿಂದ ಬಹುದೂರದಲ್ಲಿ ಕಡಿಮೆ ದರದಲ್ಲಿ ನಿವೇಶನ ಖರೀದಿಸುತ್ತಾರೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಪುಟ್ಟದೊಂದು ಮನೆ ಕಟ್ಟಿಸಿಕೊಳ್ಳೋದ್ರಲ್ಲಿ ವಿಫಲರಾಗಿರ್ತಾರೆ. ಆರ್ಥಿಕ ದುರ್ಬಲರು ತಲೆ ಮೇಲೊಂದು ಸೂರು ನಿರ್ಮಿಸಿಕೊಳ್ಳಲು ಪಡುತ್ತಿರುವ ಕಷ್ಟಗಳನ್ನು ರಾಜ್ಯ ಸರ್ಕಾರ ಗಮನಿಸಿದೆ. ಅದಕ್ಕಾಗಿ ಈ ವರ್ಗಗಳವರಿಗೆ ಉತ್ತಮ ಗುಣಮಟ್ಟದ ವಸತಿ ಸೌಕರ್ಯಗಳನ್ನು ಬಹು ಕಡಿಮೆ ದರದಲ್ಲಿ ಒದಗಿಸಲು ನಿರ್ಧರಿಸಿದೆ. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಅವರು ಈ ಕುರಿತಂತೆ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಡಿಎ ನಿರ್ಮಿಸುವ ಫ್ಲಾಟ್ಗಳನ್ನು ಆರ್ಥಿಕ ದುರ್ಬಲರಿಗೆ ಹೆಚ್ಚಿನ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಬಿಎಚ್ಕೆ ಫ್ಲಾಟ್ ಅನ್ನು ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೆ 6.7 ಲಕ್ಷ ರೂಪಾಯಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ 9 ಲಕ್ಷಕ್ಕೆ ಹಾಗೂ ಇತರರಿಗೆ 12 ಲಕ್ಷಕ್ಕೆ ನೀಡಲಾಗುತ್ತದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸುವ ಫ್ಲಾಟ್ಗಳ ಹಂಚಿಕೆಯಲ್ಲಿ ಪರಿಶಿಷ್ಟರಿಗೆ 44%, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳವರಿಗೆ 25% ರಿಯಾಯಿತಿ ನೀಡಲಾಗುವುದು. ಇದು ಅವರುಗಳು ಸ್ವಂತ ಸೂರಿನಡಿ ವಾಸಿಸುವ ಕನಸನ್ನ ನನಸು ಮಾಡಲಿದೆ. ಅಡುಗೆ ಕೆಲಸ ಮಾಡುವವರು, ವರ್ಕ್ಶಾಪ್ಗಳಲ್ಲಿ ದುಡಿಯುವವರಿಗಾಗಿ ಮನೆ ಕಟ್ಟಿಸಿಕೊಡಲು ನಿರ್ಧರಿಸಲಾಗಿದೆ. ಈ ಮನೆಗಳನ್ನು ಸರ್ಕಾರಿ ಜಮೀನುಗಳಲ್ಲಿ ನಿರ್ಮಿಸಲಾಗುತ್ತೆ. ಇದಲ್ಲದೆ ಮೆಟ್ರೋ ರೈಲು ಸಾಗುವ ಹಾದಿ ಸುತ್ತಮುತ್ತ ಟೌನ್ಶಿಪ್ ನಿರ್ಮಿಸುವ ಆಲೋಚನೆ ಹೊಂದಲಾಗಿದೆ ಎಂದು ಸಚಿವ ಜಾರ್ಜ್ ಹೇಳಿದ್ದಾರೆ. ಅಗ್ಗದ ದರದಲ್ಲಿ ಬಡವರಿಗೆ ಫ್ಲಾಟ್ ಮನೆ ನೀಡುವ ರಾಜ್ಯ ಸರ್ಕಾರದ ಯೋಜನೆ ಮಾದರಿಯಾಗಿದೆ. ಕುಮಾರ ರೈತ, ಪಾಸಿಟಿವ್ ನ್ಯೂಸ್, ಸುದ್ದಿ ಟಿವಿ.